ಹಾಕಿದ್ದೀವಿ, ಅದಕ್ಕೆ ಆನ್ಸರ್ಸ್ಗಳನ್ನ ಸಹಿತನೂ ಕೂಡ ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನ ಸಹಿತ ನೋಡಿ. ಸೊ ಪ್ಲೀಸ್ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಸೊ ನೋಡುವ. ಫಸ್ಟ್, ಎಕ್ಸ್ಪ್ಲೈನ್ ಹೌ ದ ಮಾರ್ತಾಂಡ ವರ್ಮ ಚಕ್ರದ ಡಚ್ಚ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಸೆಕೆಂಡ್ ಕಾರ್ನಾಟಿಕ್ ವಾರ್. ಇದು ಕೂಡ ಮೋಸ್ಟ್ ಇದೆ, ಬಾರಿ ಏನು ಮಾಡಿದ್ದಾರೆ, ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಎಕ್ಸ್ಪ್ಲೈನ್ ದ ಬೆಟಲ್ ಆಫ್ ವಾಂಡಿವಾಶಾ ಥರ್ಡ್ ಕಾರ್ನಾಟಿಕ್ ವಾರ್ ಅಂತ ಇದೆ. ಮುಂದೆ ಇರ್ತಕ್ಕಂಥ ಪ್ರಶ್ನೆ, ವಾಟ್ ವೇರ್ ದ ರಿಸಲ್ಟ್ಸ್ ಆಫ್ ಬೆಟಲ್ ಆಫ್ ಬಕ್ಸಾರಾ. ದ ಬೆಟಲ್ ಆಫ್ ಬಕ್ಸಾರಾ ಹ್ಯಾಡ್ ಹೆಲ್ಪ್ ದ ಬ್ರಿಟಿಷ್ ಟು ಗೆಟ್ ಮೆನಿ ಬೆನಿಫಿಟ್ಸ್ ಸಬ್ಸ್ಟಿನೇಟ್ ಅಂತ ಕೇಳಬಹುದು, ಅಥವಾ ಇದನ್ನೇ ವಾಟ್ ಆರ್ ದ ಔಟ್ಕಮ್ಸ್ ಆಫ್ ಬೆಟಲ್ ಆಫ್ ಬಕ್ಸಾರ್ ಬಗ್ಗೆ ಕೇಳಬಹುದು. ಇದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಓಕೆ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಮ್ಯಾನರ್ ಇನ್ ವಿಚ್ ಪಾಂಡಿಚೇರಿ ವಾಸ್ ಲಿಬರೇಟೆಡ್ ಫ್ರಮ್ ದ ಫ್ರೆಂಚ್ ಅಂತಕ್ಕಂಥದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಹೌ ವಾಸ್ ಗೋವಾ ಲಿಬರೇಟೆಡ್ ದ ಪೋರ್ಚುಗೀಸಾ. ಇಲ್ಲಿ ಪೋರ್ಚುಗೀಸಲ್ಲಿ ಗೋವಾ, ಪಾಂಡಿಚೇರಿ ಬಗ್ಗೆ ತಾವು ನೆನಪನ್ನ ಇಟ್ಕೊಳ್ಬೇಕು, ಯಾಕಂದ್ರೆ ಅದನ್ನು ಹೇಗೆ ಅವರು ಲಿಬರೇಟ್ ಮಾಡಿದ್ರು ಅನ್ನೋದನ್ನು ಬರಿಬೇಕು. ನೆಕ್ಸ್ಟ್ ಕ್ವಶನ್ ಇತ್ತು, ಎಕ್ಸ್ಪ್ಲೇನ್ ದ ಡಿಸ್ಕ್ರೈಬ್ ದ ಪ್ರೊಸೆಸಸ್ ಆಫ್ ಸ್ಟೇಟ್ ರಿಕಗ್ನೈಸೇಷನ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅಂತ ಇದೆ. ಇದನ್ನು ಕೂಡ ನೋಡ್ಕೊಂಡು ಹೋಗಿ. ಮುಂದೆ ಪೊಲಿಟಿಕಲ್ ಸೈನ್ಸ್ದಲ್ಲಿ ನೋಡೋದಾದರೆ ಮೇನ್ ಕ್ವಶನ್ಸು, ಎಕ್ಸ್ಪ್ಲೇನ್ ದ ನ್ಯಾಷನಲ್ ಇಂಟ್ರೆಸ್ಟ್ಸ್ ಆಫ್ ಇಂಡಿಯಾ ಟು ಮೇಂಟೈನ್ ಗುಡ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್. ಅದು ಬಾರ್ಡರ್ ಸೆಕ್ಯೂರಿಟಿ ಆಗಿರ್ಬೋದು, ಫಾರಿನ್ ಟ್ರೇಡ್ ಆಗಿರ್ಬೋದು, ಎಕನಾಮಿಕ್ ಗ್ರೇನ್ಸ್ ಆಗಿರ್ಬೋದು, ಮತ್ತು ರೆಪ್ಯುಟೇಷನ್ ಆಫ್ ದಿ ಕಂಟ್ರಿ ಆಗಿರ್ಬೋದು. ಇವೆಲ್ಲ ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟೇ ಇದಾವೆ. ನೆಕ್ಸ್ಟ್, ವಿಚ್ ಆರ್ ದ ಮೇಜರ್ ನೈಬರ್ ಕಂಟ್ರೀಸ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅದ, ಯಾಕೆಂದ್ರೆ ಮ್ಯಾಕ್ಸಿಮಮ್ ಆಗಿ ನೀವುಗಳು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ನೆಕ್ಸ್ಟ್, ವಾಟ್ ವೇರ್ ದ ರೀಸನ್ಸ್ ಫಾರ್ ಟೆನ್ಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅದು ಟೆರರಿಸಮ್ ಆಗಿರ್ಬೋದು, ಜಮ್ಮು ಆ್ಯಂಡ್ ಕಾಶ್ಮೀರ್ ಇಶ್ಯೂ ಆಗಿರ್ಬೋದು, ವಾಟರ್ ಶೇರ್ ಡಿಸ್ಪ್ಯೂಟ್ ಆಗಿರ್ಬೋದು, ಬಾರ್ಡರ್ ಡಿಸ್ಪ್ಯೂಟ್ಸ್, ಇವೆಲ್ಲವುಗಳನ್ನು ಕೂಡ ತಮಗೆ ಕೇಳ್ತಾರೆ. ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ಈಸ್ ರೀಸೆಂಟ್ಲಿ ಸ್ಪಾಯ್ಲ್ಡ್ ವೈ ಅಂತ ಕೇಳಿದ್ದಾರೆ. ಅ ವಾರ್ ಬ್ರೋಕನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ಇನ್ 1962, ದ ಎಸ್ಕಲೇಷನ್ ಆಫ್ ಟಿಬೆಟಿಯನ್ ಕ್ರೈಸಿಸ್, ದ ಬಾರ್ಡರ್ ಡಿಸ್ಪ್ಯೂಟ್ಸ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಮೆನ್ಷನ್ ದ ಮೇನ್ ಪ್ರಾಬ್ಲಮ್ಸ್ ಫೇಸ್ಡ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್. ಅದು ಡೆನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ರೇಸ್ ಆಫ್ ಆರ್ಮೆಂಟ್ಸ್ ಆಗಿರ್ಬೋದು, ಎಕನಾಮಿಕ್ ಇನ್ಇಕ್ವಾಲಿಟಿ, ಟೆರರಿಸಮ್, ಇವು ಮೋಸ್ಟ್ ಇತ್ತು. ಮೆನ್ಷನ್ ದ ಮೇಜರ್ ಫ್ಯೂಚರ್ಸ್ ಆಫ್ ದ ರೇಸ್ ಆಫ್ ಆರ್ಮೆಂಟ್ಸ್ ಅಂತದ. ಸೊ ಇದನ್ನು ಕೂಡ ಕ್ವಶನ್ಸ್ ನೋಡ್ಕೊಂಡು ಹೋಗಿ ಆನ್ಸರ್ಸು. ನೆಕ್ಸ್ಟ್, ಆರ್ಮ್ ರೇಸ್ ವಿ ಲೆಡ್ ಟು ವರ್ಲ್ಡ್ ಡಿಸ್ಟ್ರಕ್ಷನ್ ಹೌ ಅಂತ ಕ್ವಶನ್ಸು ಕೂಡ ನಿಮಗೆ ಬರ್ಬೋದು. ಇದು ಕೂಡ ಇದೇ ಥರನಾಗಿರ್ತಕ್ಕಂಥ ನಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ಗಳಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಮೇನ್ ಸಿಗ್ನಿಫಿಕೆಂಟ್ ಫೀಚರ್ಸ್ ಆಫ್ ಟೆರರಿಸಮ್. ಸೊ ಟೆರರಿಸಮ್ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸು ಬರ್ತಕ್ಕಂಥ ಚಾನ್ಸಸ್ ಅದ. ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಕ್ರಬ್ ಟೆರರಿಸಮ್ ಇನ್ ಇಂಡಿಯಾ. ಅದರಲ್ಲಿ ಅಪಾಯಿಂಟೆಡ್ ಆಫ್ ಟ್ರೈನ್ಡ್ ಆ್ಯಂಟಿ ಟೆರರಿಸ್ಟ್ ಫೋರ್ಸಸ್ ಆಗಿರ್ಬೋದು, ಫಾರ್ ದ ರಿಸ್ಟ್ರೈನ್ಡ್ ಟೆರರಿಸ್ಟ್ ಆಕ್ಟಿವಿಟೀಸ್ ಸೆಲೆಕ್ಟೆಡ್ ಟು ಇಮಿನಿಯಂಟ್ ಡಿಫೆನ್ಸ್ ಫೋರ್ಸ್ ಆಫೀಸರ್ಸ್. ಇಂಡಿಯಾ ಈಸ್ ಪೀಸ್ ಲವಿಂಗ್ ನೇಷನ್, ಸೊ ಇಟ್ ಆಲ್ವೇಸ್ ಅಗೇನ್ಸ್ಟ್ ದ ಟೆರರಿಸಮ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸೋಷಿಯಾಲಜಿ ಸೆಕ್ಷನ್ದಿಂದ ನೋಡೋದಾದರೆ, ದ ಪ್ರಿಜುಡಿಸಸ್ ಕ್ರಿಯೇಟೆಡ್ ಬೈ ಡಿಸ್ಕ್ರಿಮಿನೇಷನ್ ಲೀಡ್ ಟು ಡೆವಲಪ್ಮೆಂಟ್ ಆಫ್ ಫೀಲಿಂಗ್ಸ್ ಹೌ ಅಂತ ಕೇಳ್ಬೋದು. ಅನ್ಟಚಬಿಲಿಟಿ ಇಸ್ ಅ ಸೋಷಿಯಲ್ ಇವೆಲ್ ಹೌ. ಇದಂತೂ ಕೂಡ ಅನ್ಟಚಬಿಲಿಟಿ ಬಗ್ಗೆ ಒಂದಂತೂ ಕ್ವಶನ್ಸ್ ಇದ್ದೇ ಇರ್ತದೆ ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಲೀಗಲ್ ಪ್ರೊವಿಷನ್ಸ್ ಬ್ರಾಡ್ ದ ಇರಿಡಿಕೇಟ್ ಅನ್ಟಚಬಿಲಿಟಿ ಇನ್ ಇಂಡಿಯಾ, ಅಥವಾ ವಿಚ್ ಆರ್ ದ ಲೀಗಲ್ ಮೀಜರ್ಸ್ ಟು ಇರಿಡಿಕೇಟ್ ಅನ್ಟಚಬಿಲಿಟಿ ಅಂತಕ್ಕಂಥದ್ದು ಕೂಡ ಕ್ವಶನ್ಸು ನಿಮಗೆ ಕೇಳ್ಬೋದು 2 or 3 ಮಾರ್ಕ್ಸ್ಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ಇವೆಲ್ಲ ಲೀಗಲ್ ಮೀಜರ್ಸ್ಗಳು. ಇನ್ನು ನೆಕ್ಸ್ಟ್, ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟಲ್ಲಿ ನೋಡೋದಾದರೆ, ಡಿಫೈನ್ ದ ಮೀನಿಂಗ್ ರಿಯಾಟ್ಸ್, ಲಿಸ್ಟ್ ಔಟ್ ದ ಕಾಸಸ್ ಆಫ್ ಇಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ನೋಡ್ಕೊಂಡು ಹೋಗಿ. ಇದರಲ್ಲಿ ಮೇನಾಗಿ ವಯಲೆಂಟ್ ಆ್ಯಂಡ್ ಡಿಸ್ಟ್ರಕ್ಟಿವ್ ನೇಚರ್ ಆ್ಯಂಡ್ ಮಾಬ್ ಬಿಹೇವಿಯರ್ ಈಸ್ ಕಾಲ್ಡ್ ರಿಯಾಟ್, provoking circumstance, individuals' uncontrolled behavior, uncivilized behavior, criminal intent of people. Next, riotous mindset ಅಂತಕ್ಕಂಥದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ. ಈ ಕ್ವಶನ್ಸ್ ಕೂಡ 2 or 3 ಮಾರ್ಕ್ಗೆ ಕೇಳ್ತಾರೆ. ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಂಪವರಿಂಗ್ ದ ವುಮನ್ ಸೋಷಿಯಲಿ. ದೀಸ್ ಗ್ರೂಪ್ಸ್ ಎಂಪವರ್ ದ ವುಮನ್ financially too. The government of India is also encouraging women to participate actively in these groups. It's also helped them in social and economic development. It's helped the women to face the atrocities heaped on them effectively. It's operate keeping in mind women's democratic rights.
ಇಟ್ಸ್ ಪ್ರೊವೈಡ್ ವುಮನ್ ಅಪಾರ್ಚುನಿಟೀಸ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಜಿಯೋಗ್ರಫಿದಲ್ಲಿ ಕ್ವಶನ್ಸ್ಗಳು ಬರ್ಬೋದು. ವಿಚ್ ಆರ್ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ವಿಚ್ ಆರ್ ದ ಮೇಜರ್ ಪಾಸಸ್ ಆಫ್ ಗ್ರೇಟರ್ ಹಿಮಾಲಯಾಸ್ ಆರ್ ಹಿಮಾದ್ರಿ ನೋಡ್ಕೊಂಡು ಹೋಗಿ. ನೇಮ್ ದ ಪ್ಯಾರಲಲ್ ರೇಂಜಸ್ ಇನ್ ದ ಲೆಸ್ಸರ್ ಹಿಮಾಲಯಾಸ್, ನೋಟ್ ದ ಹಿಲ್ ಸ್ಟೇಷನ್ಸ್ ಆಫ್ ದ ಲೆಸ್ಸರ್ ಹಿಮಾಲಯಾಸ್, ಸ್ಟೇಟ್ ರೈಟ್ ಆರ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಅಡ್ವಾಂಟೇಜಸ್ ಯೂಸಸ್ ಬೆನಿಫಿಟ್ಸ್ ಆಫ್ ನಾರ್ತರ್ನ್ ಮೌಂಟೇನ್ಸ್ ಇನ್ ಇಂಡಿಯಾ ಅಂತ ಇದೆ. ಈ ಕ್ವಶನ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಲ್ಲಿ ಇಟ್ ಪ್ರಿವೆಂಟ್ ಫಾರಿನ್ ಇನ್ವೆಷನ್ಸ್ ಅಂತ ಆಗಿರ್ಬೋದು. ಇಟ್ ಪ್ರಿವೆಂಟ್ ದ ಕೋಲ್ಡ್ ವೈಂಡ್ಸ್ ಫ್ರಾಮ್ ಸೆಂಟ್ರಲ್ ಏಸಿಯಾ. ಇಟ್ ವಿಲ್ ಬಿ ರಿಸೀವಿಂಗ್ ಹೆವಿ ರೈನ್ಫಾಲ್. ಇಟ್ ಹ್ಯಾಡ್ ಅ ಸ್ಟೋರ್ಡ್ ಹೌಸ್ ಆಫ್ ಮಿನರಲ್. ಇಟ್ ಹ್ಯಾಡ್ ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ ಟು ಜನರೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತಕ್ಕಂಥದ್ದು ಬರೀಬೇಕು. ನೆಕ್ಸ್ಟ್ ಅದೇ ತರನಾಗ ಅವ್ರು ಏನು ಕೇಳಿದಾರಪ್ಪ ಅಂತಂದ್ರೆ, ಎಸ್ ನಾರ್ತರ್ನ್ ಗ್ರೇಟ್ ಪ್ಲೇನ್ ಇಂಡಿಯಾ ಇದ್ರದ್ದು ಇಂಪಾರ್ಟೆನ್ಸ್ ಅಡ್ವಾಂಟೇಜಸ್ ಯೂಸಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಸಹಿತ ತಾವುಗಳು ನೋಡ್ಕೊಂಡು ಹೋಗಿ. ಮುಂದೆ ಇರ್ತಕ್ಕಂಥದ್ದು ಡಿಫ್ರೆನ್ಸ್ ಇತ್ತು. ಯಾವುದು ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಅದ. ಸೊ ಮೋಸ್ಟ್ ನಿಮಗೆ 2 ಮಾರ್ಕ್ಸ್ಗೆ ಇದನ್ನು ಕೂಡ ಏನು ಮಾಡ್ಬೋದು, ಕ್ವಶನ್ಸು ಬರ್ಬೋದು. ನೆಕ್ಸ್ಟ್ ರೈಟ್ ಆರ್ ಸ್ಟೇಟ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಅಡ್ವಾಂಟೇಜಸ್ ಯೂಸಸ್ ಬೆನಿಫಿಟ್ಸ್ ಆಫ್ ದ ಡೆಕ್ಕನ್ ಪ್ಲೇಟ್ಯೂ ಆಫ್ ಇಂಡಿಯಾ, ಅದು ಕೂಡ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕೋಸ್ಟಲ್ ಪ್ಲೇನ್ಸ್ ಬಗ್ಗೆ. ಇಟ್ ಹೆಲ್ಪ್ಸ್ ಟು ಕ್ಯಾರಿಂಗ್ ಆನ್ ಫಾರಿನ್ ಟ್ರೇಡ್, ಇಟ್ಸ್ ಹೆಲ್ಪ್ ಯೂಸ್ಫುಲ್ ಟು ಫಿಶಿಂಗ್, ನೆಕ್ಸ್ಟ್ ಶಿಪ್ ಬಿಲ್ಡಿಂಗ್, ಅಗ್ರಿಕಲ್ಚರ್, ಪ್ರೊಡಕ್ಷನ್ ಆಫ್ ಸಾಲ್ಟ್, ಇಟ್ಸ್ ಅಟ್ರಾಕ್ಟಿಂಗ್ ಟು ಟೆರರಿಸ್ಟ್ಸ್, ಟೂರಿಸ್ಟ್ಸ್, ಇಟ್ಸ್ ಯೂಸ್ಫುಲ್ ಆಫ್ ನ್ಯಾವಿಗೇಷನ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಸೀಸನ್ಸ್ಗಳಲ್ಲಿ ಇಂಡಿಯಾ ಅಗ್ರಿಕಲ್ಚರ್ ಇಸ್ ಗ್ಯಾಮ್ಲಿಂಗ್ ವಿತ್ ದ ಮಾನ್ಸೂನ್ ವೈಂಡ್ಸ್ ಅದ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ವಿಚ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್ ಆಫ್ ಇಂಡಿಯಾ, ವಿಚ್ ಆರ್ ದ ಇಂಪಾರ್ಟೆನ್ಸ್ ಕ್ಲೈಮೇಟ್ ಸೀಸನ್ಸ್ ಆಫ್ ಇಂಡಿಯಾ, ಇದನ್ನು ಕೂಡ ನೋಡ್ಕೊಂಡು ಹೋಗಿ, ಮೋಸ್ಟ್ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ನೇಮ್ ದ ಕನ್ವೆನ್ಷನಲ್ ರೇನ್ ಅಕ್ಯೂರ್ಸ್ ಲೋಕಲಿ ಇನ್ ಇಂಡಿಯಾ, ಇದು ಕೂಡ ಅಲ್ಲಿ ಆ್ಯಂಡೀಸ್ ಉತ್ತರ ಪ್ರದೇಶದಲ್ಲಿ ಅಂತೀವಿ, ಕಾಲಾ ಬೈಸಾಖಿ ವೆಸ್ಟ್ ಬೆಂಗಾಲ, ಮ್ಯಾಂಗೋ ಶುವರ್ಸ್ ಕೇರಳ, ನೆಕ್ಸ್ಟ್ ಕಾಫಿ ಬ್ಲೋಸಮ್ ಕರ್ನಾಟಕ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಎಕನಾಮಿಕ್ಸ್ನಲ್ಲಿ ಹೇಳೋದಾದರೆ ವಿದ್ಯಾರ್ಥಿಗಳೇ, ಎಸ್ ಮೆನ್ಷನ್ ದ ಟೈಪ್ಸ್ ಆಫ್ ದ ಬಡ್ಜೆಟ್, ಅದು ಕೂಡ ಇಂಪಾರ್ಟೆಂಟ್ ಅದ. ವಾಟ್ ಆರ್ ದ ಟೈಪ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಲಿಸ್ಟ್ ಔಟ್ ದ ಟೈಪ್ಸ್ ಆಫ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್, ನೇಮ್ ದ ಮೇನ್ ಟೈಪ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಅದು ಕೂಡ ಇಂಪಾರ್ಟೆಂಟ್. ಆಮೇಲೆ ಮೇನ್ ಫಾರ್ಮ್ಸ್ ಆಫ್ ಇಂಡೈರೆಕ್ಟಿವ್ ಟ್ಯಾಕ್ಸಸ್, ಎಕ್ಸ್ಪ್ಲೈನ್ ದ ಅಸ್ಪೆಕ್ಟ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಇನ್ ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಬಿಸ್ನೆಸ್ ಸ್ಟಡಿಗಳಲ್ಲಿ ಸೊ ಇವೆಲ್ಲ ಕ್ವಶನ್ಸ್ಗಳನ್ನು ತಾವುಗಳು ನೋಡ್ಕೊಂಡು ಹೋಗಲೇಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವು ಕ್ವಶನ್ಸ್ಗಳು ನಿಮಗೆ 2 ಅಥವಾ 3 ಅಂಕಕ್ಕೆ ಖಂಡಿತವಾಗಿ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ, 3 ಮಾರ್ಕ್ ಕ್ವಶನ್ಸ್ಗಳೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.